ನಮಸ್ಕಾರ ಸ್ನೇಹಿತರೆ ಪ್ಲೇಸಸ್ ಇನ್ ನ್ಯೂಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತ ಮತ್ತು ಪ್ರಪಂಚಾದ್ಯಂತ ಮ್ಯಾಪ್ನ ಮುಖಾಂತರ ಸುದ್ದಿಲಿರ್ತಕ್ಕಂಥ ಸ್ಥಳಗಳು. ಇದು ಎರಡನೇ ವಿಡಿಯೋ, ಸೆಕೆಂಡ್ ಪಾರ್ಟ್ 1 ಮಾಡಿದೀವಿ. ಲಾಸ್ಟ್ 1 ಇಯರ್ ಇನ್ ಕರೆಂಟ್ ಅಫೇರ್ಸ್ ಈ ಸುದ್ದಿಯಲ್ಲಿರ್ತಕ್ಕಂಥದ್ದು ಪ್ಲೇಸಸ್ ಇನ್ ನ್ಯೂಸ್ ಮಾಡ್ತಾ ಇದೀವಿ ಸ್ನೇಹಿತರೆ. ಪಾರ್ಟ್ 1 ಮಾಡಿದ್ದೀವಿ, ಅದನ್ನ ಲಿಂಕ್ ಕೊಡ್ತೀನಿ. ಹಾಗೆ ಎಸ್ಪೆಷಲಿ KS ಬೇರೆ ಬೇರೆ ಎಕ್ಸಾಮ್ಸ್ಗೆ ಹೋದವರು ಈ 23-24 ಗೊತ್ತಿರಬೇಕಾಗತ್ತೆ. ಅಲ್ಲೆಲ್ಲ ನಿಮ್ಗೆ ಮಾಲ್ಡೀವ್ಸು, ಲಕ್ಷದ್ವೀಪು ಆತರ ಬೇರೆ ಬೇರೆ ಆದ ಒಂದು ಸುದ್ದಿಲಿರ್ತಕ್ಕಂಥದ್ದು ಅದರಲ್ಲಿ ನಾವು ಡೀಟೇಲ್ ಆಗಿ ಮಾಡಿದೀವಿ. ಒಂದೇ ವಿಡಿಯೋದಲ್ಲಿ 1 ಇಯರ್ದು ಕವರ್ ಮಾಡಿದೀವಿ. ಆ ವಿಡಿಯೋ ಲಿಂಕ್ ಕೂಡ ನಾನು ನಿಮಗೆ ಕೊಡ್ತೀನಿ. ಈ ಎರಡು ಲಿಂಕ್ ಯಾವುದೇ ಎಕ್ಸಾಮ್ಸ್ ಆಗ್ಲಿ ನೋಡ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ KPSC 2 ವರ್ಷದ ಕರೆಂಟ್ ಅಫೇರ್ ಕೇಳ್ತಾನೆ ಯೂಶುವಲಿ. ಓಕೆ, ಐದರ್ 1 or 2 months 3 months 6 months ಒಳಗಿರೋದು ರೀಸೆಂಟ್ ಆಗಿ ತುಂಬಾ ರೀಸೆಂಟ್ ಕೇಳ್ತಾನೆ, ಇಲ್ಲಾಂದ್ರೆ 2 ವರ್ಷದ ಹಿಂದೆ ಕೇಳ್ತಾನೆ. ಹಾಗಾಗಿ ವಿ ಶುಡ್ ಪ್ರಿಪೇರ್ ಎವ್ರಿಥಿಂಗ್. ಸೊ ಎಲ್ಲ ವಿಡಿಯೋಸ್ಗಳ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೆ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಸಿಗುತ್ತೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ನಾನು ತಡ ಮಾಡಲ್ಲ. ಸೊ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೈಂಟ್ ಮಾರ್ಟಿನ್ಸ್ ಐಲ್ಯಾಂಡ್ ಯಾಕೆ ಸುದ್ದಿಯಲ್ಲಿ ಅಂತ ಹೇಳಿ ನೋಡೋಣ. ಲಾಸ್ಟ್ ಇಯರ್ 2024ರಲ್ಲಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಏನು ಪದಚ್ಯುತಿ ಆಗ್ತಾರೆ, ಶೇಖ್ ಹಸೀನಾ. ಸೊ ಅವರು ಮತ್ತೆ ಅಲ್ಲಿನ ರಿಪೋರ್ಟರ್ಸ್ಗಳು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ಬಿಕಾಸ್ ಆಫ್ ಸೆಂಟ್ ಮಾರ್ಟಿನ್ ದ್ವೀಪದಲ್ಲಿ ಅಮೆರಿಕ ಮಿಲಿಟರಿ ನೆಲೆಯನ್ನ ಸ್ಥಾಪಿಸಲು ಬಯಸ್ತಾ ಇದೆ, ನಾವು ಅದಕ್ಕೆ ಎಡ ಮಾಡಿಕೊಟ್ಟಿಲ್ಲ, ಹಾಗಾಗಿ ದಂಗೆಗಳಾಗಿದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಸೆಂಟ್ ಮಾರ್ಟಿನ್ಸ್ ಐಲ್ಯಾಂಡ್ ನಿಮಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟು. ಇದು ನಮಗೆ ಈ ಒಂದು ಬೇ ಆಫ್ ಬೆಂಗಾಲ್ ನೋಡಿ, ಬಾಂಗ್ಲಾದೇಶದ ವೆರಿ ಇಂಪಾರ್ಟೆಂಟ್ ಸರ್. ಈಗ ನಮ್ದಂಗೆ ದಕ್ಕನ್ ಪ್ರಸ್ಥಭೂಮಿ ಅಂತ ಏನ್ ಕರಿತೀವಿ, ಹಾಗೆ ಟೆಕ್ನಾಫ್ ಪರ್ಯಾಯ ದ್ವೀಪ ಅಂತ ಕರಿತೀವಿ. ಇದು ಬಾಂಗ್ಲಾದೇಶದ ಟೆಕ್ನಾಫ್ ಪರ್ಯಾಯ ದ್ವೀಪ ಅಂತ. ಇದರ ಸಮೀಪ ಬರುತ್ತೆ. ಇಟ್ ಈಸ್ ಇನ್ ಬಿಟ್ವೀನ್ ಬಾಂಗ್ಲಾದೇಶ್ ಅಂಡ್ ಮಯನ್ಮಾರ್ ಹತ್ರ ಬರುತ್ತೆ. ಇದೊಂದು ಸಣ್ಣ ಹವಳದ ದ್ವೀಪ. ಕೇಳ್ಬೋದು, ಇದು ಯಾವುದು ಸರ್? ಸಣ್ಣ ಸುದ್ದಿಯಲ್ಲಿತ್ತು. ಯಾಕೆ ಸುದ್ದಿಯಲ್ಲಿತ್ತು? ಇದು ಯಾವುದೋ ಮಾರ್ಪಾಟ್ ಆಗಿದೆ, ಹವಳಗಳಿಂದ ಆಗಿರ್ತಕ್ಕಂಥ ದ್ವೀಪ ಇದು. ನೋಡಿ, ಇದು ಆಕ್ಚುಲಿ ಬಾಂಗ್ಲಾದೇಶಕ್ಕೆ ಸೇರಿರೋದು 1974ರಲ್ಲಿ. ಬಾಂಗ್ಲಾದೇಶ ಮಯನ್ಮಾರ್ ದ್ವೀಪ ಅವು ಇದಕ್ಕೆ ಬಾಂಗ್ಲಾದೇಶಕ್ಕೆ ಸೇರಿದೆ ಅಂತ ಒಪ್ಕೊಂಡಿದೆ. ಒಂದು ಸಾರ್ವನಿಟಿ ಅಗ್ರಿಮೆಂಟ್ ಮಾಡ್ಕೊಂಡಿದೆ, ಸಾರ್ವಭೌಮತ್ವ ಒಪ್ಪಂದ. ಆಕ್ಚುಲಿ ಇತಿಹಾಸ ತುಂಬಾ ಇದೆ. ನೀವು ನೋಡೋದಾದ್ರೆ ಇದು ಬಾಂಗ್ಲಾ ಮಯನ್ಮಾರ್ ಎರಡು ದ್ವೀಪಕ್ಕೂ ಸಮೀಪದಲ್ಲಿ ಇರತಕ್ಕಂತ ಒಂದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್. ಅದಕ್ಕೆ ಅಲ್ವಾ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಮೆರಿಕ ಕೇಳ್ತಿದ್ದಿದ್ದು ಈ ದ್ವೀಪನ. ಇನ್ನು ಇದರ ಇತಿಹಾಸಕ್ಕೆ ಹೋಗೋಕ್ಕಿಂತ ಮುಂಚೆ ಇದು ಮೂಲತಃ ಟೆಕ್ನಾಫ್ ಪರ್ಯಾಯ ದ್ವೀಪದ ಭಾಗವಾಗಿತ್ತು. ಅಂದ್ರೆ ಇದು ಯೂಶಲಿ ನಿಮ್ಗೆ ಗೊತ್ತಿದೆ, ಸಾವಿರಾರು ವರ್ಷಗಳಿಂದ ಅದು ಬೇರ್ಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಯೂಶಲಿ ಇಲ್ಲಿ ಹತ್ರ ಇತ್ತು, ಆಮೇಲೆ ಅದು ಬೇರೆ ಬೇರೆ ಫ್ಲಡ್ಡಿಂಗ್ ಅದು ಇದರಿಂದ ಅದು ಸ್ವಲ್ಪ ದೂರ ಸರಿದಿರ್ತಕ್ಕಂಥ ಹವಳಗಳಿಂದ ಮಾಡಿರ್ತಕ್ಕಂಥದ್ದು. 5,000 ವರ್ಷಗಳ ಹಿಂದೆ ಸಮುದ್ರದಲ್ಲಿ ಇದು ಮುಳುಗಿತ್ತು ಕೂಡ. ಆದ್ರೆ ಇತ್ತೀಚೆಗೆ 450 ವರ್ಷಗಳ ಹಿಂದೆ ದಕ್ಷಿಣ ಭಾಗ ಕಾಣಿಸ್ಕೊಂಡಿತ್ತು. ಈಗ ಉತ್ತರ ಭಾಗ ಸಮುದ್ರದಿಂದ ಮೇಲ್ಭಾಗಕ್ಕೆ ಕಾಣಿಸ್ಕೊಂಡಿದೆ. ಹಾಗಾಗಿ ಇಲ್ಲಿ ಒಂದು 10,000 ಜನ ಇಲ್ಲಿ ವಾಸಿಸ್ತಾರೆ ಕೂಡ. ಓಕೆ, ಟೂರಿಸ್ಟ್ ಪ್ಲೇಸ್ ಕೂಡ ಹೌದು ಇದು. 1947ರಲ್ಲಿ ಏನು ನಮ್ಮ ಭಾರತ ಮತ್ತು ಬಾಂಗ್ಲಾ, ಈ ಪಾಕಿಸ್ತಾನ ಇವೆಲ್ಲ ಈಸ್ಟ್ ವೆಸ್ಟ್ ಪಾಕಿಸ್ತಾನ ಅಂತ ಮಾಡ್ತಾರೆ. ಆ ಟೈಮಲ್ಲಿ ಪಾಕಿಸ್ತಾನದ ಭಾಗವಾಗಿತ್ತು. ಆಮೇಲೆ 1971ರ ಯುದ್ಧದ ನಂತರ ಸ್ವತಂತ್ರ ಬಾಂಗ್ಲಾದೇಶ ಆದಾಗ ಬಾಂಗ್ಲಾದೇಶದ ಭಾಗ ಆಗುತ್ತೆ. ಅಂಡ್ ಅವಾಗಲೂ ಕೂಡ ಡಿಸ್ಪ್ಯೂಟ್ ಇರುತ್ತೆ ಮಯನ್ಮಾರ್ ಮತ್ತು ಬಾಂಗ್ಲಾದೇಶದ ನಡುವೆ. ಆಗ ಮಯನ್ಮಾರ್ ಒಪ್ಕೊಳ್ಳುತ್ತೆ, ಆಯ್ತು ನೀವೇ ಇಟ್ಕೊಳ್ಳಿ ಅಂತ. ಇನ್ನು ಈ ಸೆಂಟ್ ಮಾರ್ಟಿನ್ಸ್ ದ್ವೀಪದ ಬಗ್ಗೆ ನೋಡೋದಾದ್ರೆ, ಇಲ್ಲಿ ಬಾಂಗ್ಲಾದೇಶದ ಕಾಕ್ ಬಜಾರ್ ಮತ್ತು ಟೆಕ್ನಾಫ್ ಪರ್ಯಾಯ ದ್ವೀಪದ ದಕ್ಷಿಣ ತುದಿಯಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ನಾನು ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಇಟ್ ಈಸ್ ಇಲ್ಲಿಂದ ಈ ತುದಿಯಿಂದ 9 ಕಿಲೋಮೀಟರ್ ದೂರದಲ್ಲಿದೆ. ಅಂಡ್ ಇದು ದ್ವೀಪ 7.3 ಕಿಲೋಮೀಟರ್ ಉದ್ದ ಸಮತಟ್ಟಾಗಿದೆ. ಸಮುದ್ರ ಮಟ್ಟದಿಂದ 3.6 ಮೀಟರ್ ಹೈಟ್ ಅಲ್ಲಿ ಇದೆ ಇದು. ಓಕೆ, ಸೊ ಅದರ ಕಂಪ್ಲೀಟ್ ನೋಡಿದ್ರೆ 7.5 ಕಿಲೋಮೀಟರ್ ಬರುತ್ತೆ, 7.3 ಕಿಲೋಮೀಟರ್ ಬರುತ್ತೆ. ಬಾಂಗ್ಲಾದೇಶ ಏಕೈಕ ಹವಳ ದ್ವೀಪ. ಪಶ್ಚಿಮ ಮತ್ತೆ ವಾಯುವ್ಯಕ್ಕೆ 10ರಿಂದ 15 ಕಿಲೋಮೀಟರ್ ದೂರಗಳಲ್ಲಿ ಬಂಡೆಗಳಿಂದ ಆವೃತವಾಗಿದೆ. ಇನ್ನು ಇತಿಹಾಸ ನೋಡಿ, ಇದಕ್ಕೆ ಇತಿಹಾಸ ಅಂತ ಹೋದಾಗ ಈಗ 400-500 ವರ್ಷಗಳ ಹಿಂದೆ ಅಂತ ನಾವು ಹೋದಾಗ 18ನೇ ಶತಮಾನ ಅಂತ ಹೋದಾಗ ಮೊದಲು ಈ ದ್ವೀಪನ ಅರಬ್ ವ್ಯಾಪಾರಿಗಳು ಇದರಲ್ಲಿ ಇದ್ರು. ಓಕೆ, ಅವಾಗ ಅದನ್ನ ಜಜೀರಾ ದ್ವೀಪನ ನರಿಕಲ್ ಜಿಂಜೀರಾ ಅಂತ ಕರಿತಿದ್ರು. ನಾರಿಕಲ್ ಅಂತಂದ್ರೆ ಏನು? ನಾರಿಯಲ್ ಅಂತೀವಲ್ಲ ನಾವು, ಅಂದ್ರೆ ತೆಂಗಿನಕಾಯಿ, ಅಂದ್ರೆ ಕೊಕೊನಟ್ ಐಲ್ಯಾಂಡ್ ಅಂತ ಕರಿತಾ ಇದ್ರು. ಅದರ ನಂತರ 18-19ನೇ ಶತಮಾನದಲ್ಲಿ ಬ್ರಿಟಿಷರು ಬರ್ತಾರೆ, ಅವರು ವಶಪಡಿಸ್ಕೋತಾರೆ. ಈ ಸಮಯದಲ್ಲಿ ಆ ದ್ವೀಪಕ್ಕೆ ಸೆಂಟ್ ಮಾರ್ಟಿನ್ಸ್ ದ್ವೀಪ ಅಂತ ಹೆಸರಿರುತ್ತೆ. ಯಾಕೆ ಹೆಸರು ಬಂತು? ಚಿತ್ತಗಾಂಗ್ನ ಆಗಿನ ಉಪ ಆಯುಕ್ತ, ವೈಸ್ ಕಮಿಷನರ್ ಆಗಿರ್ತಕ್ಕಂಥ, ಡೆಪ್ಯೂಟಿ ಕಮಿಷನರ್ ಆಗಿರ್ತಕ್ಕಂಥ ಮಾರ್ಟಿನ್ ಅವರ ಹೆಸರನ್ನ ಈ ದ್ವೀಪಕ್ಕೆ ಹೇಳಲಾಗಿದೆ. ಹಂಗಾಗಿ ಸೆಂಟ್ ಮಾರ್ಟಿನ್ಸ್ ದ್ವೀಪ ಅಂತ ಇದನ್ನು ಕರೀತಾರೆ. ಇದು ಅದರ ಇತಿಹಾಸ. ಸೊ ಗೊತ್ತಿರಬೇಕು, ಭೌಗೋಳಿಕವಾಗಿ, ಐತಿಹಾಸಿಕವಾಗಿ, ಸ್ಟ್ರಾಟಜಿಕಲಿ ಏನು ಇಂಪಾರ್ಟೆಂಟು ಅಂತಕ್ಕಂಥದ್ದು. ಇದು ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ನಿಮಗೆ ಕೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ, ಬೈಸರನ್ ಕಣಿವೆ ನೋಡಿ. ಇತ್ತೀಚೆಗೆ ಆಗಿರ್ತಕ್ಕಂಥ ಏನು ಪೆಹಲ್ಗಾಮ್ ಭಯೋತ್ಪಾದನಾ ದಾಳಿ, 26 ಜನ
ಭಯೋತ್ಪಾದಕರಿಂದ ಸಾವನ್ನಪ್ತಾರೆ ಭಾರತೀಯರು, ಎಸ್ಪೆಷಲಿ ಹಿಂದೂಗಳು ಅಂತ ಏನು ಕರಿತೀವಿ, ಒಬ್ರು ಮುಸಲ್ಮಾನರು ಕೂಡ ಇದ್ರು ಅದರಲ್ಲಿ. ಸೊ ಇಲ್ಲಿ ಎಲ್ಲಿ ನಡೀತಿರೋದು ಬೈಸರನ್ ಕಣಿವೆ. ಬೈಸರನ್ ಕಣಿವೆ ಎಲ್ಲಿದೆ? ಶ್ರೀನಗರದಿಂದ ಒಂದು 90 ದೂರಕ್ಕೆ ಕಿಲೋಮೀಟರ್, ಶ್ರೀನಗರ ಏರ್ಪೋರ್ಟ್ ಇಂದ 90 ಕಿಲೋಮೀಟರ್ ದೂರದಲ್ಲಿದೆ. ಅನಂತನಾಗ್ ಜಿಲ್ಲೆ ಇದೆಯಲ್ಲ, ನಿಮ್ಗೆ ಗೊತ್ತಿದೆ, ಶಂಕರನಾಗ್ ಅನಂತನಾಗ್ ಅವರು ಮೂಲತಃ ಅಲ್ಲಿಂದ ಇಲ್ಲಿಗೆ ವಲಸೆ ಬಂದಿದ್ದ ಆ ಟೈಮಲ್ಲಿ. ಓಕೆ, ಸೊ ಹಾಗಾಗಿ ಅನಂತನಾಗ್ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು ಇದು. ಪಹಲ್ಗಾಮ್ನ ಹತ್ರ ಇರತಕ್ಕಂಥ ಈ ಬೈಸರನ್ ಕಣಿವೆ ಅಂತ ತುಂಬಾ ಇಂಪಾರ್ಟೆಂಟ್ ಕಣಿವೆ. ಆಕ್ಚುಲಿ ಪಹಲ್ಗಾಮ್ನ ನಾವು ಕುರುಬರ ಕಣಿವೆ ಅಂತ ಕೂಡ ಕರೀತೀವಿ, ಶಿಪ್ ಯಾರ್ಡ್ ವ್ಯಾಲಿ ಅಂತ ಕೂಡ ಅದನ್ನ ಕರೀತಾರೆ. ಇದು ಪಹಲ್ಗಾಮ್ ಪಟ್ಟಣ, ಈ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಪಟ್ಟಣದಿಂದ 5 ಕಿಲೋಮೀಟರ್ ದೂರದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ಬೇಕು ಅಥವಾ ಕುದುರೆ ಮೂಲಕ ಹೋಗ್ಬೇಕಾಗತ್ತೆ. ಅತ್ಯಂತ ಪ್ರವಾಸಿ ತಾಣ, ಚಾರಣ ತಾಣ, ಅಂದ್ರೆ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಕ್ಕಂಥ ತಾಣ ಇದು. ಪೈನ್ ಕಾಡುಗಳು, ಹಿಮದಿಂದ ಆವೃತವಾದ ಶಿಖರಗಳು ನಾವಿಲ್ಲಿ ನೋಡ್ತೀವಿ, ಹುಲ್ಲುಗಾವಲು ನೋಡ್ತೀವಿ. ಒಂದ್ ರೀತಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಇದನ್ನು ಕರಿತೀವಿ. ಓಕೆ, ಈ ತರ ಇರುತ್ತೆ ಬೈಸರನ್ ಕಣಿವೆ, ಮಿನಿ ಸ್ವಿಟ್ಜರ್ಲ್ಯಾಂಡ್. ಇಲ್ಲೆಲ್ಲ ಪರ್ವತ, ಇಲ್ಲ ಆಲ್ಪೈನ್ ಮರಗಳು, ಇಲ್ಲೆಲ್ಲ ಮಂಜುಗೆಡ್ಡೆಗಳಿಂದ ಆಗಿರ್ತಕ್ಕಂಥ ಬೆಟ್ಟಗಳು, ಈ ತರ. ಓಕೆ, ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಇರತಕ್ಕಂಥ ಒಂದು ಇದು. ಸೊ ಇಲ್ಲಿ ಇದೊಂದೇ ಅಲ್ಲ, ಇದನ್ನ ವ್ಯಾಲಿ ಆಫ್ ಶಿಪರ್ಡ್ಸ್ ಅಂತೀವಿ. ಆಮೇಲೆ ನಾನು ನಿಮ್ಗೆ ಹೇಳಿದೆ, ಇದನ್ನ ವೆರಿ ಇಂಪಾರ್ಟೆಂಟು, ನಿಯರ್ ಬೈ ಒಂದಷ್ಟು ಇಂಪಾರ್ಟೆಂಟ್ ಪ್ಲೇಸ್ಗಳು ಕೂಡ ಕೊಟ್ಟಿದ್ದೀನಿ. ಪಹಲ್ಗಾಮ್ ಎಲ್ಲಿ ಬರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸಸ್ ಬಗ್ಗೆ ಏನಾದ್ರು ಕೇಳಬೇಕಂದ್ರೆ ಈ ತರ ಪ್ರಶ್ನೆಗಳನ್ನ ಕೇಳ್ಬೋದು ನಿಮ್ಗೆ ಸ್ನೇಹಿತರೆ. ಅಲ್ಲಿರ್ತಕ್ಕಂಥದ್ದು ಏನು, ಯಾವ ರೀತಿಯಾದ ಒಂದು ಮರಗಿಡಗಳಿರುತ್ತೆ ಅಲ್ಲಿ. ಓಕೆ, ಈ ತರ ಕೇಳ್ತಾರೆ. ನೆಕ್ಸ್ಟ್ ಅಫೆನ್ಸಿ ನಿಕಿಟಿನ್ ಸೀಮೌಂಟ್ ಅಂತ. ಓಕೆ, ಸೀಮೌಂಟ್ ಅಂದ್ರೆ ಸಮುದ್ರದ ಬೆಟ್ಟ ಅಂತ ಕರಿತೀವಿ. ಏನಕ್ಕೆ ಸುದ್ದಿಯಲ್ಲಿತ್ತು? ಈಗ ಭಾರತ ಹಿಂದೂ ಮಹಾಸಾಗರ ಸಮುದ್ರ ತಳದ 2 ವಿಶಾಲವಾದ ಪ್ರದೇಶಗಳನ್ನು ಅನ್ವೇಷಿಸಕ್ಕೆ ಹಿಂದೂ ಮಹಾಸಾಗರದಲ್ಲಿ 2 ವಿಶಾಲ, ಯಾವುದು ನಿಕಿಟಿನ್ ಸೀಮೌಂಟ್ ಮತ್ತು ಕಾರ್ಲ್ಸ್ಬರ್ಗ್ ರಿಡ್ಜ್ ಅಂತ, ಈ ಹಿಂದೂ ಮಹಾಸಾಗರದಲ್ಲಿರ್ತಕ್ಕಂಥ ಈ ಒಂದು ಇದನ್ನ ಅನ್ವೇಷಣೆ ಮಾಡೋಕ್ಕೋಸ್ಕರ ಅರ್ಜಿ ಹಾಕಿದೆ. ಇಂಟರ್ನ್ಯಾಷನಲ್ ಸಿ ಏನಿದೆ ನಿಮ್ಗೆ ಗೊತ್ತಿರಬೇಕಲ್ವಾ, ನಮ್ಗೆ ಈ 200 to 220 ನಾಟಿಕಲ್ ಮೈಲ್ಸ್ ತನಕ ನಮ್ಗೇನೋ ಏನೇ ಆದೋ ನಾವು ಮಾಡ್ಕೋಬಹುದು. ಅದರಿಂದ ಈಚೆ ಇರೋದ್ರೆ ಇಂಟರ್ನ್ಯಾಷನಲ್ ಬರುತ್ತೆ. ಅದು ಇಂಟರ್ನ್ಯಾಷನಲ್ ಒಂದು ಸಿ ಅಡಿಯಲ್ಲಿ ಬರೋದ್ರಿಂದ ಅಲ್ಲಿಂದ ನಾವು ಅಪ್ರೂವ್ ತಗೋಬೇಕಾದ್ರೆ ಏನೇ ಮಾಡ್ಬೇಕಾದ್ರೂ, ಏನೇ ಆದ ಒಂದು ಗಣಿಗಾರಿಕೆ ಮಾಡ್ಬೇಕಾದ್ರೆ. ಯಾಕಂದ್ರೆ ಇಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಇದು ಅಂದ್ರೆ, ಇಲ್ಲಿ ಕೋಬಾಲ್ಟ್, ನಿಕ್ಕಲ್, ಮ್ಯಾಂಗನೀಸ್, ತಾಮ್ರದ ನಿಕ್ಷೇಪಗಳು ಸಮುದ್ರವಾಗಿದೆ. ಇದು ಸುಮಾರು 1200 ಮೀಟರ್ಗಳವರೆಗೆ ತಲುಪುತ್ತದೆ. ಸುಮಾರು 4800 ಮೀಟರ್ ಸಾಗರದ ಆಳದಿಂದ ಏರ್ತದೆ ಇದು. ಅಂದ್ರೆ ಸಾಗರದ ಆಳದಿಂದ ಮೇಲಕ್ಕೆ ಬಂದಿರತಕ್ಕಂಥ ಮೌಂಟೇನ್. ಸೊ ಅಲ್ಲಿ ಖನಿಜಗಳನ್ನ ಹುಡ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಅರ್ಜಿಯನ್ನ ಹಾಕಿದೆ. ಇದು ತುಂಬಾ ಇಂಪಾರ್ಟೆಂಟ್. ಹಿಂದೂ ಮಹಾಸಾಗರದಲ್ಲಿ ಇರ್ತಕ್ಕಂಥದ್ದು. ಭಾರತದಿಂದ ನೋಡೋದಾದ್ರೆ, ಭಾರತದಿಂದ ಇಲ್ಲಿಗೆ ನಾವು ನೋಡಿದ್ರೆ ಒಂದು 3000 ಕಿಲೋಮೀಟರ್ ದೂರದಲ್ಲಿದೆ. ಓಕೆ, ಈ ಬೆಟ್ಟ ಬಂದು 1200 ಮೀಟರ್ ವರೆಗೆ ಇದೆ. ಇದು ಸುಮಾರು ಅಂದ್ರೆ 4800 ಮೀಟರ್ ಆಳದಿಂದ ಬಂದಿರತಕ್ಕಂಥದ್ದು. ಸೊ 1200 ಮೀಟರ್ ಒಂದು ಇದರಲ್ಲಿ ವ್ಯಾಪ್ಸಿದೆ ಇದು. ಸೊ ಹಾಗಾಗಿ ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮೈತ್ರಿ ದ್ವಾರ, ಪೆಟ್ರಪೋಲ್ ಲ್ಯಾಂಡ್ ಪೋರ್ಟ್ ಅಂತ. ಇದೊಂದು ಸೌತ್ ಏಷ್ಯಾದಲ್ಲೇ ದೊಡ್ಡದಾದ ಒಂದು ಲ್ಯಾಂಡ್ ಪೋರ್ಟ್. ಇದೇನು ಸರ್ ಇದು? ಲ್ಯಾಂಡ್ ಪೋರ್ಟ್, ವೆರಿ ಇಂಪಾರ್ಟೆಂಟ್, ಅಂದ್ರೆ ಭೂ ಬಂದರು ಅಂತ. ಇತ್ತೀಚೆಗೆ ನಮ್ಮ ಗೃಹ ಸಚಿವರು ಇದನ್ನ ಉದ್ಘಾಟನೆ ಮಾಡ್ತಾರೆ. ಒಂದು ಟರ್ಮಿನಲ್ ಕಟ್ಟಡ ಉದ್ಘಾಟನೆ ಮಾಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಲ್ಯಾಂಡ್ ಪೋರ್ಟ್ ಅಂದ್ರೆ ಏನೋ ಸರ್, ಹೆಂಗೆ ನಾವು ಸೀ ಪೋರ್ಟ್ ನೋಡ್ತೀವಿ ಅದೇ ತರ. ಅಂದ್ರೆ ಇಲ್ಲಿಂದ ಸಾಗಣೆಗಳನ್ನ ಮಾಡ್ತಕ್ಕಂಥದ್ದು ಹೊರ ದೇಶಕ್ಕೆ, ಎಸ್ಪೆಷಲಿ ಬಾಂಗ್ಲಾದೇಶಕ್ಕೆ. ಓಕೆ, ಸರಕು ಸಾಗಣೆ ದ್ವಾರ ಅಂತ ಕರಿತೀವಿ. ಪಶ್ಚಿಮ ಬಂಗಾಳದ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿರುವ ಪೆಟ್ರಪೋಲ್ ಭೂ ಬಂದರಿನಲ್ಲಿ ಇದು ನಾವು ನೋಡಬಹುದು. ಅಂದ್ರೆ ಈ ಪಶ್ಚಿಮ ಬಂಗಾಳದ 24 ಪರಗಣ ಜಿಲ್ಲೆ ಅಂತ ಬರುತ್ತೆ, ಅಲ್ಲಿ ಆ ಉತ್ತರಕ್ಕೆ ಇರತಕ್ಕಂಥದ್ದು. ಗಡಿಯಾಚನ ಸರಕು ಸಾಗಣೆಗೆ ಸುಗಮಗೊಳಿಸ್ಕೊಳ್ಳ, ಎಸ್ಪೆಷಲಿ ಬಾಂಗ್ಲಾದೇಶ ಜೊತೆ ನಾವೇನು ವ್ಯಾಪಾರ ಮಾಡ್ತೀವಿ ರಸ್ತೆ ಮುಖಾಂತರ, ಮ್ಯಾಕ್ಸಿಮಮ್ ವ್ಯಾಪಾರ ಇಲ್ಲಿಂದ ಆಗುತ್ತೆ ಅಂತ ಹೇಳ್ತಾರೆ. ಪ್ರತಿದಿನ ಸುಮಾರು 6000ದಿಂದ 7000 ಟ್ರಕ್ಗಳನ್ನು ಇದರಲ್ಲಿ ನಿರ್ವಹಿಸುತ್ತೆ. ಗಡಿಯುದ್ದಕ್ಕೂ ಸರಕು ನಿರ್ವಹಣೆ ದಕ್ಷತೆಯನ್ನು ಹೆಚ್ಚಿಸುತ್ತೆ. ಹಾಗಾಗಿ ದಿಸ್ ಇಸ್ ಲ್ಯಾಂಡ್ ಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದರ ಮಹತ್ವ ಏನು ಅಂತ ನೋಡೋದಾದ್ರೆ, 2 ದೇಶಗಳ ನಡುವಿನ ಭೂ ಆಧಾರಿತ ವ್ಯಾಪಾರ ಸುಮಾರು 70% ಇದ್ರ ಮುಖಾಂತರ ಆಗ್ತಕ್ಕಂಥದ್ದು. ದಿಸ್ ಇಸ್ ವೆರಿ ಸಿಗ್ನಿಫಿಕೆಂಟ್ಲಿ ನಮಗೆ ವ್ಯಾಪಾರಕ್ಕೋಸ್ಕರ ಇಂಪಾರ್ಟೆಂಟ್. ಇನ್ನು ಕಸ್ಟಮ್ಸ್, ವಲಸೆ ಭದ್ರತೆ ಎಲ್ಲ ಕೂಡ ಈ ಒಂದು ಇದರಲ್ಲೇ ಕೂಡ ಆಗುತ್ತೆ. ಸೊ ಹಾಗಾಗಿ ಪೆಟ್ರೋಪೋಲ್ ಅಂತಕ್ಕಂಥ ದಕ್ಷಿಣ ಏಷ್ಯಾ ಅತಿ ದೊಡ್ಡ ಭೂ ಬಂದರು, ಅದಕ್ಕಾಗಿ ಇದು ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಪೆಟ್ರೋಪೋಲ್ ಲ್ಯಾಂಡ್ ಪೋರ್ಟ್ ಇತ್ತೀಗೆ ಸುದ್ದಿಯಲ್ಲಿತ್ತು, ಅದನ್ನ ಮೈತ್ರಿ ದ್ವಾರ ಅಂತ ಕೂಡ ಕರಿತೀವಿ. ಎಲ್ಲಿದೆ ಇದು ಅಂತ ಕೇಳ್ಬೋದು ನಿಮ್ಗೆ, ಯಾಕೆ ಸುದ್ದಿಯಲ್ಲಿತ್ತು ಅಂತ ಕೂಡ ಕೇಳ್ಬೋದು. ಓಕೆ ಫೈನ್ ಸರ್, ಇಲ್ಲಿ ಬರುತ್ತೆ, ವೆಸ್ಟ್ ಬೆಂಗಾಲ್ ಬರುತ್ತೆ ಇಲ್ಲಿ. ಓಕೆ ಫೈನ್. ಸೊ ನೆಕ್ಸ್ಟ್ ಬರೋಣ, ಸ್ಕಾರ್ಬರೋ ಶೋಲ್ ಅಂತ. ನೋಡಿ, ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಸೌತ್ ಚೈನಾ ಸೀಗೆ ಹೋಗ್ಬಿಟ್ರೆ ನೀವೆಲ್ಲನೂ ತಿಳ್ಕೊಂಡಿರ್ಬೇಕು. ಸೌತ್ ಚೈನಾ ಸೀಗೆ ಏನೇ ಕ್ವಶನ್ಸ್ ಬಂದ್ರು ಕೂಡ ಬಂದಿದೆ, ಕೂಡ ಇತ್ತೀಚೆಗೆ 2-3 ವರ್ಷದಲ್ಲಿ ಬಂದಿದೆ, ಸುಮಾರು ಕ್ವಶನ್ಸ್ ಬಂದಿದೆ. ಏನೀಗ ಚೈನಾ ನ್ಯಾನ್ ಡ್ಯಾಶ್ ಲೈನ್ ನಿಮ್ಗೆ ಗೊತ್ತಿದೆ, ಇದು ನ್ಯಾನ್ ಡ್ಯಾಶ್ 1 2 3 4 5 6 7 8 9 ಈ ಎದುರು ಒಳಗಿರೋದಲ್ಲಿ ನಂದೇ ಅಂತ ಹೇಳುತ್ತೆ. ಓಕೆ, ಈ ಸ್ಕಾರ್ಬರೋ ಶೋಲ್ ಅಂತಕ್ಕಂಥದ್ದು ಡಿಸ್ಪ್ಯೂಟೆಡ್ ಏರಿಯಾ.
ಓಕೆ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸ್ಕಾರ್ಬರೋ ಶೋಲ್ ಅಂತ, ಅದಾಗಿರ್ಬೋದು. ಸ್ಪಾಟ್ಲೆ ಐಲ್ಯಾಂಡ್ ಆಗಿರ್ಬೋದು. ಸ್ಪಾಟ್ಲ್ಯಾಂಡ್ ನಿಮಗೆ ಗೊತ್ತಿರಲಿ, ಇದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನಲ್ಲಿ ಬರುತ್ತೆ. ಯಾವುದು ಫಿಲಿಪೈನ್ಸ್ಗೆ ಅಥವಾ ಈ ಕಡೆ ಬಂದರೆ ಬ್ರುನೈಗೆ. ಓಕೆ, ಸೊ ಇವೆಲ್ಲ ಮತ್ತೆ ಇಲ್ಲಿ ಪಾರ್ಸೆಲ್ ಐಲ್ಯಾಂಡ್ ಬಂದರೆ ಇಟ್ ಈಸ್ ಆಲ್ಸೋ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಬರುತ್ತೆ. ಯಾವುದಕ್ಕೆ ಬರುತ್ತೆ? ತೈವಾನ್ಗೆ ಬರುತ್ತೆ. ಓಕೆ, ವಿಯೆಟ್ನಾಮಿಗೆ ಬರುತ್ತೆ. ಸೊ ಹೀಗೆ ಇಲ್ಲಿ ಮಲೇಷಿಯಾಗೆ ಬಂದರೆ ಬೇರೆ ಬೇರೆ ಕಂಟ್ರಿಗೆ ನೋಡಿ. ಇಲ್ಲಿ ಬಂದರೆ ವಿಯೆಟ್ನಾಮ್ಗೆ ನಿಮಗೆ ಸ್ಪಾಟ್ಲೆ ಐಲ್ಯಾಂಡ್ ಬರುತ್ತೆ, ಪಾರ್ಸೆಲ್ ಐಲ್ಯಾಂಡ್ ಬರುತ್ತೆ. ಇವೆಲ್ಲ ನಮ್ದು ಅಂತ. ಆದರೆ ಚೈನಾ ಹಂಗಲ್ಲ, ಇವೆಲ್ಲ ನಮ್ದು, ನಂದೇ ಎಲ್ಲಾನು. ಈ ನಾನ್ ಡ್ಯಾಶ್ ಲೈನ್ ಹಾಕ್ಬಿಟ್ಟು ನಂದೇ ಎಲ್ಲ ಅಂತ ಹೇಳೋದು. ಹಾಗಾಗಿ ಇದೊಂದಷ್ಟು ಸುದ್ದಿಗಳು ಸೇರುತ್ತೆ. ಇನ್ ಸ್ಕಾರ್ಬರೋ ಶೋಲ್ ಅಂತಕ್ಕಂಥ ನೋಡಿ, ಇದು ಡಿಸ್ಪ್ಯೂಟೆಡ್ ಬಿಟ್ವೀನ್ ಫಿಲಿಪೈನ್ಸ್, ಚೈನಾ ಅಂಡ್ ತೈವಾನ್. ಓಕೆ, ಫಿಲಿಪೈನ್ಸ್, ಚೈನಾ ಅಂಡ್ ತೈವಾನ್ ನಡುವೆ ಡಿಸ್ಪ್ಯೂಟೆಡ್ ಏರಿಯಾ ಆಗಿರ್ತಕ್ಕಂಥದ್ದು. ಅಂಡ್ ಇಲ್ಲಿ ನೀವು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಆಕ್ಚುಲಿ ಫಿಲಿಪೈನ್ಸ್ ಇದನ್ನ ಏನಾಗುತ್ತೆ, ಟ್ರೀಟಿ ಆಫ್ ವಾಷಿಂಗ್ಟನ್ 1900ರಲ್ಲಿ ಅಂಡ್ 1734 ವೆರ್ಡೆ ಮ್ಯಾಪ್ ಪ್ರಕಾರ ಇದು ನನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಬರುತ್ತೆ ಅಂತ ಹೇಳುತ್ತೆ. ಓಕೆ, ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ, 220 ಕಿಲೋಮೀಟರ್ ತನಕ ದೂರದಲ್ಲಿರೋದ್ರೆ ನನಗೆ ಸೇರಬೇಕು ಅಂತ ಹೇಳುತ್ತೆ. ಇದು ಅತಿ ದೊಡ್ಡ ಹವಳ ದ್ವೀಪ ಕೂಡ ಸ್ಕಾರ್ಬರೋ. ಇವನ್ ಇಲ್ಲಿ ಪಾಟ್ಲೆ ಐಲ್ಯಾಂಡು ಇಲ್ಲೆಲ್ಲ ಏನ್ ಮಾಡ್ತಿದೆ ಚೈನಾ ಅಂತಂದ್ರೆ, ತನ್ನ ಮಿಲಿಟರಿ ಬೇಸ್ಗಳು, ಓಕೆ, ಫ್ಲೈಟ್ಸ್ಗಳು ಇವನ್ನೆಲ್ಲ ಆಲ್ರೆಡಿ ಅಲ್ಲಿ ತಂದು ಕೂರಿಸ್ಬಿಟ್ಟಿದೆ ನಂದೇ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಚೀನಾ ಫಿಲಿಪೈನ್ಸ್ ತೈವಾನಿಂದ ಹಕ್ಕು ಪಡೆದ ಇದೊಂದು ಚೀನಾದಿಂದ ವ್ಯೂಂಗ್ವಾನ್ ದ್ವೀಪ ಮತ್ತು ಫಿಲಿಪೈನ್ಸ್ ಪನಗಾಟ್ ಶೋಲ್ ಅಂತ ಕೂಡ ಕರೀತೇವೆ ಇದನ್ನ. ಇಲ್ಲಿ ಏನಕ್ಕೆ ಇದು ಇಂಪಾರ್ಟೆಂಟು? ಬಿಕಾಸ್ ಇಲ್ಲಿ ಒಂದು ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಪಾಯಿಂಟು, ಕಾರ್ಯಾಚರಣೆಗೆ ಇಂಪಾರ್ಟೆಂಟ್ ಆಗಂತ ಲೊಕೇಶನು, ಜೊತೆಗೆ ಇಲ್ಲಿ ಶ್ರೀಮಂತ ಮೀನುಗಾರಿಕೆ ಮೈದಾನಗಳು ಅಂದ್ರೆ ಒಂದು ಏರಿಯಾಗಳು ಸಿಗುತ್ತೆ. ಮೀನುಗಳು ತುಂಬಾ ಸಿಗುತ್ತೆ. ಸಮುದ್ರ ತಳದಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲಗಳು, ಖನಿಜ ಸಂಪನ್ಮೂಲಗಳು ಕೂಡ ಸಿಗ್ತವೆ. ಸೊ ಸೌತ್ ಚೈನಾ ಸಿ ಅಂತ ನೋಡಿದಾಗ ಇವೆಲ್ಲ ಇಂಪಾರ್ಟೆಂಟ್. ಯಾವ್ದು ಬೇಕಾದ್ರೂ ಕೇಳ್ಬೋದು. ನೋಡಿ, ತೈವಾನು ಹೇಳೋದು ಇದು ನನ್ನ ಒಂದು ಇದಕ್ಕೆ ಬರುತ್ತೆ ಅಂತ, ಸ್ಕಾರ್ಬರೋ. ಇಲ್ಲಿ ಫಿಲಿಪೈನ್ಸ್ ನೋಡಿ ನಂದಕ್ಕೆ ಬರುತ್ತೆ ಅಂತ. ಬ್ರುನೈ ನೋಡಿ, ಇದು ಪಾಟ್ಲೆ ಐಲ್ಯಾಂಡ್ ನನಗೆ ಬರುತ್ತೆ ಅಂತ ಹೇಳುತ್ತೆ. ವಿಯೆಟ್ನಾಂ ಬಂದು ಪಾರ್ಸೆಲ್ ಐಲ್ಯಾಂಡ್ ನನಗೆ ಬರುತ್ತೆ ಅಂತ ಹೇಳುತ್ತೆ. ಯಾಕಂದ್ರೆ ಅದರ ಎಕನಾಮಿಕ್ ಎಕ್ಸ್ಕ್ಲೂಸಿವ್ ನೋಡಿ, ವಿಯೆಟ್ನಾಮ್ ಈ ಒಂದು ಲೈನ್ ಡ್ರಾ ಮಾಡಿದೆ, ವಿಯೆಟ್ನಾಂ ಕ್ಲೈಮ್. ಇದು ನೋಡಿ, ಇದಿಷ್ಟು ಸ್ಪಾಟ್ಲೆ ಐಲ್ಯಾಂಡು, ಪಾರ್ಸೆಲ್ ಐಲ್ಯಾಂಡ್ ಇವೆಲ್ಲ ನನಗೆ ಬರಬೇಕು ಅಂತ ಹೇಳೋದು. ಓಕೆ, ಸೊ ಹಾಗಾಗಿ ಇದ್ರ ಬಗ್ಗೆ ವಿಯೆಟ್ನಾಂ, ಇಂಡೋನೇಷ್ಯಾ, ತೈವಾನ್, ವಿಯೆಟ್ನಾಂ, ಫಿಲಿಪೈನ್ಸ್, ಮಲೇಷಿಯಾ, ಬ್ರುನೈ ಇವೆಲ್ಲ ಕೂಡ ನಮಗೆ ಬರಬೇಕು ಅಂತ ಕ್ಲೈಮ್ ಮಾಡುತ್ತೆ. ನಾನು ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ, ಯಾವ್ದು ನನಗೆ ಬರಬೇಕು. ತೈವಾನ್ ಏನೇನು ಬರಬೇಕು ಅಂತ ಹೇಳುತ್ತೆ. ಚೈನಾ ಎಲ್ಲ ನಂದೇ ಅಂತ ಹೇಳುತ್ತೆ. ವಿಯೆಟ್ನಾಂ ಪಾರ್ಸೆಲ್ ಐಲ್ಯಾಂಡ್, ಸ್ಪಾಟ್ಲೆ ಐಲ್ಯಾಂಡ್ ನಂದೇ ಅಂತ ಹೇಳುತ್ತೆ. ಫಿಲಿಪೈನ್ಸ್ ಬಂದು ಸ್ಪಾಟ್ಲೆ ಐಲ್ಯಾಂಡು ಮತ್ತೆ ಸ್ಕಾರ್ಬರೋ ಶೋಲ್ ನನ್ನ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನಲ್ಲಿ ಬರುತ್ತೆ ಅಂತ ಹೇಳುತ್ತೆ. ಹಾಗಾಗಿ ಇದು ಸುದ್ದಿಯಲ್ಲಿ ಕೇಳ್ತಾ ಇರ್ತಾನೆ. ಸೊ ಇದು ಒಂದ್ಸಲ ನೋಡ್ಕೊಳ್ಳಿ. ನೆಕ್ಸ್ಟ್ ಸೊಲೊಮನ್ ದ್ವೀಪಗಳು, ವೆರಿ ಇಂಪಾರ್ಟೆಂಟ್ ದ್ವೀಪಗಳು. ಎಲ್ಲಿ ಬರುತ್ತಿದ್ದು, ಯಾಕೆ ಸುದ್ದಿಯಲ್ಲಿದೆ? ಇದು ಇತ್ತೀಚೆಗೆ ನ್ಯಾಷನಲ್ ಜಿಯೋಗ್ರಫಿ ಅವರು ಒಂದು ತಂಡ, ಪ್ರಿಸ್ಟೈನ್ ಸೀಸ್ ಅಂತಕ್ಕಂಥ ಒಂದು ತಂಡ ದಂಡಯಾತ್ರೆ, ಒಂದು ರೀತಿ ಅವ್ರಿಗೆ ಗೊತ್ತಲ್ಲ ನಿಮ್ಗೆ ಹೆಂಗೆ ಅವರು ರಿಸರ್ಚ್ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಅವರಿಗೆ ಇದು ಅನ್ವೇಷಣೆ ಮಾಡಿರ್ತಕ್ಕಂಥದ್ದು 2024ರಲ್ಲಿ. ಎಲ್ಲಿ ಬರುತ್ತೆ? ಸೊಲೊಮನ್ ಐಲ್ಯಾಂಡ್ ಅಲ್ಲಿ ಒಂದು ನೈಋತ್ಯ ಪೆಸಿಫಿಕ್ ಮಹಾಸಾಗರ, ಪೆಸಿಫಿಕ್ನ ಸಾಗರದ ನೈಋತ್ಯ ಭಾಗಕ್ಕೆ ಸಿಗ್ತಕ್ಕಂಥದ್ದು. ಈ ಒಂದು ಪೆಸಿಫಿಕ್ ಓಷನ್ ನೈಋತ್ಯ ಭಾಗದಲ್ಲಿ ಸೊಲೊಮನ್ ಐಲ್ಯಾಂಡ್ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ಇಲ್ಲಿ ಒಂದಷ್ಟು ಹವಳದ ವಸಾಹತುಗಳನ್ನು ಹುಡುಕಿದ್ದಾರೆ ಅವರು. ದ್ವೀಪಗಳು ಇದೆ ಸಮುದ್ರ ಅಡಿಯಲ್ಲಿ. ಅದು ಒಳ್ಳೆ ವೈಶಿಷ್ಟ್ಯಗಳಿಂದ ಇದೆ. ಯಾಕಂದ್ರೆ ಕಂದು, ಹಳದಿ, ಕೆಂಪು, ಗುಲಾಬಿ, ನೀಲಿ ಬಣ್ಣಗಳಿಂದ ಕೂಡಿದೆ. ಓಕೆ, ಇದು ಕ್ವಾರಿ ರಿಡ್ಜ್ನ ಬಳಿ 42 ಅಡಿಯಲ್ಲಿ ನಮಗೆ ಇದು ಕಂಡು ಬರುತ್ತೆ. ಸುಮಾರು 300 ವರ್ಷ ಅಥವಾ ಅದಕ್ಕಿಂತ ಹಳೆಯದು ಅಂತ ಅಂದಾಜಿಸಲಾಗಿದೆ. ಹಾಗಾಗಿ ಇದನ್ನ ಐಡೆಂಟಿಫೈ ಮಾಡಿರೋದ್ರಿಂದ ದಿಸ್ ಇಸ್ ಕೋರಲ್ ರೀಫ್ ಆಗಿರೋದ್ರಿಂದ ತುಂಬಾ ಇಂಪಾರ್ಟೆಂಟ್. ಇದನ್ನ ಇಟ್ಕೊಂಡು ಸ್ಟಡಿ ಮಾಡ್ಬೋದು. ಅಲ್ಲಿನ ಪರಿಸರ ವ್ಯವಸ್ಥೆಗಳನ್ನ ಮಾಡ್ಬೋದು, ಸ್ಟೆಬಿಲಿಟಿನ ಚೆಕ್ ಮಾಡ್ಬೋದು, ಹವಾಮಾನ ಹೆಂಗ್ ಬದಲಾವಣೆ ಆಗ್ತಾ ಇದೆ, ಅದರಿಂದ ಏನೇನು ಬೆದರಿಕೆ ಆಗ್ತಾ ಇದೆ ಅಂತ. ಕೋರಲ್ ನಿಮ್ಗೆ ಗೊತ್ತಿದೆ, ಕೋರಲ್ಸ್ ಇಟ್ಕೊಂಡು ನಾವು ಆ ಒಂದು ಸೀಲಿ ಟೆಂಪರೇಚರ್ ಆಗಿರ್ಬೋದು, ಹವಾಮಾನ ಬದಲಾವಣೆ ಆದಾಗ ಅದು ಕೂಡ ಬ್ಲೀಚ್ ಆಗುತ್ತೆ. ಸೊ ಹಾಗಾಗಿ ಇದು ಇಟ್ಕೊಂಡು ನಾವು ಸ್ಟಡಿ ಮಾಡ್ಬೋದು. ಹಾಗಾಗಿ ಸೊಲೊಮನ್ ದ್ವೀಪಗಳಲ್ಲಿ ಇದನ್ನು ಕಂಡುಹಿಡಿದಿದ್ದಾರೆ. ಸೊ ಹಾಗಾಗಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು. ನೆಕ್ಸ್ಟ್ ನಗೋರ್ನೋ ಕರಾಬಾಕ್ ರೀಜನ್ ಅಂತ. ಇದು ಲಾಸ್ಟ್ ಇಯರ್ ಅಲ್ಲೂ ಕೂಡ ಸುದ್ದಿಲೇ ಇತ್ತು. ಅವಾಗ ಅಜರ್ಬೈಜಾನ್, ಅರ್ಮೇನಿಯನ್ ನಡುವೆ ಒಂದು ಡಿಸ್ಪ್ಯೂಟೆಡ್ ಏರಿಯಾ ಆಗಿತ್ತು ಅಲ್ವಾ. ಅವರು ಇವ್ರಿಗೆ ಯುದ್ಧಗಳಾಗ್ತಾ ಇತ್ತು. ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಇದೊಂದು ರೀಜನ್, ಈ ರೀಜನ್ ಇದೆಯಲ್ಲ, ಈ ರೀಜನ್ ಬಂದು ನಗೋರ್ನೋ ಕರಾಬಾಕ್ ರೀಜನ್ ಅಂತ. ಆಕ್ಚುಲಿ ಇವೆಲ್ಲ ನೋಡಿ, ಇವೆಲ್ಲ ಅಜರ್ಬೈಜಾನ್ ಆಗಿರೋದು, ಅರ್ಮೇನಿಯಾ ಆಗಿರೋದು USSR ನ ಭಾಗ ಆಗಿತ್ತು 1991ನಲ್ಲಿ. ಆಮೇಲೆ ಕ್ಕಿಂತ ಮುಂಚೆ ಆಮೇಲೆ ಏನಾಯ್ತು, ಡಿವೈಡ್ ಆಯ್ತು. ನಿಮ್ಗೆ ಗೊತ್ತು, USSR, ರಷ್ಯಾ ಆಯ್ತು, ಎಲ್ಲ ಡಿವೈಡ್ ಆಯ್ತು, ಸ್ವತಂತ್ರಗಳನ್ನ ಘೋಷಣೆ ಮಾಡಿಕೊಂಡು. ಈ ಒಂದು ರೀಜನ್ನು ಅಜರ್ಬೈಜಾನ್ ನನಗೆ ಬೇಕು ಅಂತ, ಅರ್ಮೇನಿಯಾ ನನಗೆ ಬೇಕು ಅಂತ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಅರ್ಮೇನಿಯಾದ ಭಾಷೆ ಮಾತಾಡೋರು ತುಂಬಾ ಜನ ಇದ್ದಾರೆ. ಅವ್ರ ಪ್ರಕಾರ ನಮ್ಗೊಂದು ರೆಫರೆಂಡಮ್ ಮಾಡಿ ಒಂದು ವೋಟ್ನ ತಗೊಳ್ಳಿ, ಅದ್ರ ಪ್ರಕಾರ ಮಾಡಿ ಅಂತ ಇತ್ತು. ಜಗಳ ಆಗ್ತಾ ಇತ್ತು.
ನಿಮ್ಗೆ ಗೊತ್ತಿದೆ ಟರ್ಕಿ ಅಂತ ದೇಶ ಅಂತ, ಇವನ್ ಇವಾಗಲೂ ಕೂಡ ಪಾಕಿಸ್ತಾನಕ್ಕೆ ನಾವು ಮಿಲಿಟರಿ ಇದನ್ನು ಸಪ್ಲೈ ಮಾಡಿಲ್ಲ, ಬಟ್ ಫ್ಲೈಟ್ ಹೋಗಿದೆ, ಸಪ್ಲೈ ಮಾಡಿಲ್ಲ, ನಾವು ಆಹಾರ ಪದಾರ್ಥಗಳನ್ನು ಸಪ್ಲೈ ಕೊಟ್ಟಿದ್ದು ಅಂತ ಹೇಳ್ತಾರೆ. ಯಾವ್ದು ನಂಬರ್ದು ಯಾವ್ದು ಬಿಡೋದು ಅಂತ ಗೊತ್ತಿಲ್ಲ. ಟರ್ಕಿಗೆ ಭಾರತ ತುಂಬಾ ಹೆಲ್ಪ್ ಮಾಡಿತ್ತು ಅಲ್ಲಿ ಭೂಕಂಪ ಆದಾಗ ಇತ್ತೀಚೆಗೆ ಲಾಸ್ಟ್ ಇಯರ್. ಹಾಗಾಗಿ ಬಟ್ ಇಲ್ಲೂ ಕೂಡ ಟರ್ಕಿ ಅದೇ ಮಾಡಿದ್ದು. ಏನ್ ಮಾಡ್ತಾ, ಅಜರ್ಬೈಜಾನ್ಗೆ ಸಪೋರ್ಟ್, ಪಕ್ಕದ ರಾಷ್ಟ್ರ, ನಿಮ್ಗೆ ಗೊತ್ತಿಲ್ಲ, ಪಕ್ಕದ ರಾಷ್ಟ್ರಗಳು ಸಪೋರ್ಟ್ ಮಾಡೋದು ಬಿಟ್ಟು ಸಪೋರ್ಟ್ ಮಾಡ್ತಾರೆ. ಸೊ ಹಂಗಾಗಿ ಅಜರ್ಬೈಜಾನ್ ಇದು ನನಗೆ ಬರಬೇಕು ಅಂತ ಯುದ್ಧಗಳು ನಡೀತಾ ಇತ್ತು. ಇಲ್ಲಿ USSR ಫಸ್ಟ್ ಈ ನೋಡಿ, USSR ಹೆಂಗೆ ಅಂತಂದ್ರೆ ಅರ್ಮೇನಿಯಾ ಸಪೋರ್ಟ್, ಅರ್ಮೇನಿಯಾ USSR ಇಂದ ಅಂದ್ರೆ ರಷ್ಯಾಗಳಿಂದ ತುಂಬಾ ಒಂದು ಮಿಲಿಟರಿ ಇಕ್ವಿಪ್ಮೆಂಟ್ ತಗೋತದ್ದು, ಒಂದು ಅದರ ಏನೋ ಮಿತ್ರ ದೇಶ ಅಂತ ಇತ್ತು. ಅಜರ್ಬೈಜಾನ್ ಇತ್ತೀಚೆಗೆ ಕೂಡ ಅವರು ಕೂಡ ತಗೊಳಕ್ ಸ್ಟಾರ್ಟ್ ಮಾಡುತ್ತಾರೆ ರಷ್ಯಾದಿಂದ. ಹಂಗಾಗಿ ಇಬ್ರು ಬೇಕು. ಹಾಗಾಗಿ ಇಲ್ಲಿ ರಷ್ಯಾ ಏನ್ ಮಾಡ್ತಾರೆ, ಪೀಸ್ ಕೀಪರ್ ಆಗಿ ಕಾರ್ಯನಿರ್ವಹಿಸುತ್ತೆ, ಶಾಂತಿಯನ್ನ ಕಾಪಾಡ್ಬೇಕು ರೀಜನಲ್ಲಿ ಅಂತ. ಬಟ್ ರಷ್ಯನ್ ಪೀಸ್ ಕೀಪರ್ಸ್ ನ ಮಾತ್ರ ಅವರಿಬ್ರು ಕೇಳಲ್ಲ, ಯುದ್ಧಗಳಾಗ್ತಾ ಇರ್ತಿತ್ತು. ಲಾಸ್ಟ್ ಇಯರ್ ಕೂಡ ಯುದ್ಧ ನಡೀತಾ ಇತ್ತು ಅಲ್ಲಿ. ಆದ್ರೆ ಈಗ ರಷ್ಯನ್ ಪೀಸ್ ಕೀಪರ್ಸ್ ಏನಕ್ಕೆ ಸುದ್ದಿಯಲ್ಲಿದೆ ಈ ವರ್ಷ ಅಂದ್ರೆ, ಹ್ಯಾವ್ ಬಿಗನ್ ವಿತ್ಡ್ರಾಯಿಂಗ್ ಫ್ರಮ್ ನಗೋರ್ನೋ ಕರಬಾಕ್ ಫಾಲೋಯಿಂಗ್ ಅಜರ್ಬೈಜಾನ್ಸ್ ರೀಕ್ಯಾಪ್ಚರ್. ಅಜರ್ಬೈಜಾನ್ ಏನಿದೆ ಅದನ್ನ ವಾಪಸ್ ಡಿಸ್ಪ್ಯೂಟೆಡ್ ಏರಿಯಾನ ತಗೊಂಡಿದೆ. ಆಕ್ಚುಲಿ ಇದನ್ನ ಅರ್ಮೇನಿಯಾ ತಗೊಂಡಿತ್ತು 1980, ಒಂದು ಕರ್ಬಾಕ್ ವಾರ್ ಅಂತ ಬರುತ್ತೆ ನೋಡಿ, ವೆರಿ ಇಂಪಾರ್ಟೆಂಟ್. 1980 ಆಗುತ್ತೆ, ಓಕೆ, 94 ಆಗುತ್ತೆ. ಆಮೇಲೆ 2002 ಕರ್ಬಾಕ್ ವಾರ್ ಒಂದು 20 ನಡೀತಕ್ಕಂಥದ್ದು ಎರಡನೇ ಕರ್ಬಾಕ್ ವಾರ್ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಇವೆಲ್ಲ ಕೇಳ್ಬೋದು ನಿಮಗೆ. ಕರ್ಬಾಕ್ ವಾರ್ ಇಸ್ ವಾರ್ ಬಿಟ್ವೀನ್ ಯಾವ ದೇಶಗಳ ನಡುವೆ ಅಂತ ಕೇಳ್ಬೋದು. ಒಂದು ಅಜರ್ಬೈಜಾನ್ ಮತ್ತೆ ಅರ್ಮೇನಿಯಾ ಮತ್ತೆ ಅಜರ್ಬೈಜಾನ್ ನಡುವೆ ನಡೆಯತಕ್ಕಂಥ ಒಂದು ಕರ್ಬಾಕ್ ವಾರ್ ಅದು. ಓಕೆ, ಸೊ ಇವರೊಂದಷ್ಟು ಹೊಸ ಪೋಸ್ಟ್ಕೊಳ್ಳೋದು ಇವ್ರದ್ದು ಅವೆಲ್ಲ ಬೇಕಾಗಿಲ್ಲ, ಇತಿಹಾಸ ಬೇಕಾಗಿಲ್ಲ, ಅದೇನು ಕೇಳಲ್ಲ. ಇಲ್ಲಿ ಸುದ್ದಿಯಲ್ಲಿ ಇರ್ತಕ್ಕಂಥ ಪ್ಲೇಸಸ್ ಮಾತ್ರ ಇಂಪಾರ್ಟೆಂಟ್. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲೇಸ್ ಸ್ನೇಹಿತರೆ, ಬಿಟ್ವೀನ್ ಅರ್ಮೇನಿಯಾ ಅಂಡ್ ಅಜರ್ಬೈಜಾನ್. ಇವಾಗ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ, ಅಲ್ಲಿ ರಷ್ಯಾ ಏನ್ ಮಾಡ್ತೀವಿ, ಇಬ್ರು ಬೇಕು, ಅವರು ಒಂದ್ ರೀತಿ ನ್ಯೂಟ್ರಲ್ ಪಾಯಿಂಟಿಗೆ ಬಂದು ನಿಂತ್ಕೊಂಡು ಇಬ್ರು ಶಾಂತದಿಂದ ಬಗೆಹರಿಸಬೇಕು ಅಂತ ಮಾಡ್ತಾ ಇದ್ರು. ಆದ್ರೆ ಅಜರ್ಬೈಜಾನ್ ಟರ್ಕಿಯಿಂದ ಉತ್ತೇಜನಗೊಂಡು ಟರ್ಕಿನ ಸಪೋರ್ಟ್ ತಗೊಂಡೆಲ್ಲ ಮಾಡ್ಕೊಂಡು ರೀಕ್ಯಾಪ್ಚರ್ ಆಫ್ ಡಿಸ್ಪ್ಯೂಟೆಡ್ ಟೆರಿಟರಿ ಫ್ರಮ್ ಅರ್ಮೇನಿಯಂ ಸೆಪರೇಟಿಸ್ಟ್ ತಗೊಂಡಿರೋದ್ರಿಂದ ಈಗ ಅಜರ್ಬೈಜಾನ್ ಕಡೆ ಇರೋದ್ರಿಂದ ಆಲ್ಮೋಸ್ಟ್ ಮುಕ್ಕಾಲ್ ಭಾಗದ ಜಾಗ. ಸೊ ಹಾಗಾಗಿ ರಷ್ಯನ್ ಪೀಸ್ ಕೀಪರ್ಸ್ ವಾಪಸ್ ಹೋಗಿದ್ದಾರೆ, ಶಾಂತಿ ಕಾಪಾಡಬೇಕು ಅಂತ ಬಂದಿದ್ದರು, ವಾಪಸ್ ಹೋಗಿದ್ದಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಗೊತ್ತಿರಲಿ. ಅರ್ಮೇನಿಯಾದವ್ರನ್ನ ಆರ್ಟ್ಸ್ಕಾಕ್ ಅಂತ ಕರೀತಾರೆ, ಆರ್ಟ್ಸ್ಕಾಕ್ ಅಂತ ಕೂಡ ಕರೀತಾರೆ ಇದನ್ನ. ನಗರ್ನೋ ಕರಬಾಕ್ ಕಾಕಸ್ ಪ್ರದೇಶದಲ್ಲಿರ್ತಕ್ಕಂಥ ಕಪ್ಪು ಭೂಕುಸಿತ ಪರ್ವತ ಪ್ರದೇಶ ಅದು. ಓಕೆ, ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್, ಇದು ಎಕ್ಸಾಮ್ ಅಲ್ಲಿ ಕೇಳಬಹುದು. ಕರಬಾಕ್ ವಾರ್ ಬಗ್ಗೆ ತುಂಬಾ ಡೀಟೇಲ್ ಕೇಳಕ್ ಹೋಗಲ್ಲ, ಇದು ಯಾರ ನಡುವೆ ನಡೀತು, ಯಾವಾಗ ನಡೀತು ಅಂತ ಕೇಳ್ಬೋದು ಅಷ್ಟೇ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಬ್ಲೂ ಲೈನ್, ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಇದು. ಏನ್ ಬ್ಲೂ ಲೈನ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ಬ್ಲೂ ಲೈನ್ ಇಸ್ ಬಿಟ್ವೀನ್ ಸೆಪರೇಷನ್ಸ್ ಬಿಟ್ವೀನ್, ಇಟ್ ಈಸ್ ನಾಟ್ ಏನೋ ಅಧಿಕೃತ ಬೌಂಡ್ರಿ ಅಲ್ಲ, ಇಸ್ರೇಲ್ ಲೆಬನಾನ್ ನಡುವೆ ಒಂದು ಲೈನ್ ಇರ್ತಕ್ಕಂಥದ್ದು. ಇವನ್ ಇಟ್ ಈಸ್ ಸೆಪರೇಟ್ಸ್ ಫ್ರಮ್ ಏನೋ ನಾವು ಜೋರ್ಡಾನ್ ತನಕನೂ ಹೋಗುತ್ತೆ, ಸಾರಿ ಸಿರಿಯಾ ತನಕನೂ ಹೋಗುತ್ತೆ, ಜೋರ್ಡಾನ್ ಅಲ್ಲ, ಇಲ್ಲಿ ಸಿರಿಯಾ ತನಕನೂ ಹೋಗುತ್ತೆ, ಇದು ಸಿರಿಯಾ ತನಕನೂ ಹೋಗುತ್ತೆ. ಹಾಗಾಗಿ ಲೆಬನಾನ್ ಇಸ್ರೇಲ್ ಬ್ಲೂ ಲೈನ್ ಗಡಿಯಲ್ಲಿ ಏನು ಸುದ್ದಿಯಲ್ಲಿತ್ತು ಅಂದ್ರೆ, ಇತ್ತೀಚೆಗೆ ಈ ಹೆಜ್ಬುಲ್ಲಾ ಅಟ್ಯಾಕ್ ಮಾಡಿದ್ರು ಅಲ್ವಾ. ಸೊ ಇದರಿಂದ ಶಾಂತಿ ಕಾಪಾಡಬೇಕು ಅಂತ US ಪ್ರಸ್ತಾಪನೆ ಇಡುತ್ತೆ. ಹಾಗಾಗಿ ಇಲ್ಲಿ ಸಂಘರ್ಷಗಳು ನಡೀಬಾರ್ದು, ನೀವೆಲ್ಲಿದ್ದೀರಾ ಅಲ್ಲಿ ಸೀಸ್ ಫೈರ್, ಆ ಗಡಿನ ಇದು ಮಾಡಬೇಕು ಅಂತ ಹೇಳಿ ವಿಶ್ವಸಂಸ್ಥೆ ಕೂಡ ಎಚ್ಚರಿಸುತ್ತೆ, ಉದ್ವಿಗ್ನತೆ ಹೆಚ್ಚಾಗುತ್ತೆ ಅಂತ. ಹಾಗಾಗಿ ಒಂದು ಏನು ವಾರ್ ನಡೀತಿತ್ತಲ್ಲ ಅದನ್ನ ಕೊನೆಗಳಿಸಬೇಕು. ಇಸ್ರೇಲ್ ಲೆಬನಾನ್ US ಬೆಂಬಲಿತ ಪ್ರಸ್ತಾಪವನ್ನು ಒಪ್ಕೊಂಡ್ವು, ಎರಡು ಒಪ್ಕೊಂಡ್ವು. ಆ ಒಂದು ಇದರಿಂದ ತಮ್ಮ ಟ್ರೂಪ್ಗಳನ್ನು ವಾಪಸ್ ತಗೊಂಡ್ವು. ಅದನ್ನ ಬ್ಲೂ ಲೈನ್ ಅಂತೀವಿ. ಬ್ಲೂ ಲೈನ್ ಹೆಂಗ್ ಬಂತು ಅಂತ ನೋಡೋದಾದ್ರೆ, ಆಕ್ಚುಲಿ ಇಟ್ ವಾಸ್ ರೆಸೊಲ್ಯೂಷನ್ 1701 ಪಾಸ್ಡ್ ಬೈ UN ಸೆಕ್ಯೂರಿಟಿ ಕೌನ್ಸಿಲ್ 2006 ಅದನ್ನ ಮಾಡ್ತಕ್ಕಂಥದ್ದು. ಅಂದ್ರೆ 2006 ಅದು ಡಿಸಿಷನ್ ಆಗುತ್ತೆ. ಬಟ್ 2000 ವಿಶ್ವಸಂಸ್ಥೆ ಅದನ್ನ ನಿಗದಿಪಡಿಸಿರುತ್ತೆ. ಯಾವ ಬೇಸಿಸ್ ಮೇಲೆ ನಿಗದಿಪಡಿಸುತ್ತೆ ಈ ಬ್ಲೂ ಲೈನು? ಇದೇ ಬಿಟ್ವೀನ್ ಇಸ್ರೇಲ್ಗೂ ಮತ್ತು ಲೆಬನಾನ್ ನಡುವೆ. ಬಟ್ ಇದು ಅಧಿಕೃತ ಗಡಿ ಅಲ್ಲ, ಇದು ಅಲ್ಲಿಂದ ಮುಂದಕ್ಕೆ ನೀವು ಯುದ್ಧಕ್ಕೆ ಬರಬಾರದು ಅಂತ ಹೇಳಿ. ಇದು ಆಕ್ಚುಲಿ 1920 ದಶಕದಲ್ಲಿ ಬ್ರಿಟನ್ ಫ್ರಾನ್ಸ್ ನ ವಸಾಹತು ಆಗಿತ್ತಲ್ಲ, ಅವಾಗ ಅವರು ಲೆಬನಾನ್, ಸಿರಿಯಾ ಮತ್ತೆ ಪ್ಯಾಲೆಸ್ಟೈನ್ ನಡುವೆ ಒಂದು ಲೈನ್ ಹಾಕಿರ್ತಾರೆ, ಒಂದು ಗಡಿ ತರ ಅವರು. ಸೊ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಇದನ್ನ ಸಪರೇಟ್ ಮಾಡಿರ್ತಕ್ಕಂಥದ್ದು. ಯಾವ್ದನ್ನ ಸರ್? ಇಸ್ರೇಲ್, ಲೆಬನಾನ್ ಮತ್ತೆ ಸಿರಿಯಾ ನಡುವೆ ಏನು 1920 ಬ್ರಿಟಿಷ್ ಮತ್ತೆ ಫ್ರಾನ್ಸ್ ದೇಶಗಳು ಏನ್ ಮಾಡಿದ್ವಲ್ಲ ಆ ವಸಾಹತು ಟೈಮಲ್ಲಿ, ಅಂದ್ರೆ ಆ ಒಂದು ಅಲ್ಲಿರ್ತಕ್ಕಂಥ ರೀಜನ್ ಆಳಬೇಕಾದ್ರೆ, ಸೊ ಆ ಬೇಸಿಸ್ ಮೇಲೆ ಈ ಒಂದು ಬ್ಲೂ ಲೈನ್ ಹೇಳ್ತಿರ್ತಕ್ಕಂಥ. ಎಕ್ಸಾಮ್ ಅಲ್ಲಿ ಕೇಳ್ಬೋದು, ಬ್ಲೂ ಲೈನ್ ಸುದ್ದಿಲತಿ ಯಾವ್ದರ ನಡುವೆ ಬರುತ್ತೆ? ಲೆಬನಾನ್ ಇಸ್ರೇಲ್ ನಡುವೆ ಬರುತ್ತೆ. ಸೊ ಕೇಳ್ಬೋದು ಇದನ್ನ. ಯಾವಾಗ ಇದು ಯಾರು ಮಾಡಿದ್ದು ಅಂತ ಕೇಳ್ಬೋದು.
ವಿಶ್ವಸಂಸ್ಥೆ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ 2006ರಲ್ಲಿ ರೆಸೊಲ್ಯೂಷನ್ನ ವಾರ್ನ ಸ್ಟಾಪ್ ಮಾಡೋಕ್ಕೂ ಕೂಡ ಹೇಳ್ತಾರೆ. ಆದರೆ ಇದು 2020 ಇಸ್ವಿಯಲ್ಲಿ ಇದನ್ನು ನಿಗದಿಪಡಿಸಿರ್ತಾರೆ. ಆಮೇಲೆ ವಾರು ಕೂಡ ಆಗುತ್ತೆ, ಅವಾಗ ಅದನ್ನು ಕೂಡ ಒಪ್ಕೊಂಡು ಹಿಜ್ಬುಲ್ಲಾ ವಾಪಸ್ ತಗೋತಾರೆ. ಸೊ ಇವೆಲ್ಲ ಇದೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ ಇಲ್ಲಿ. ನಾನು ಇಲ್ಲಿ ಇತಿಹಾಸ ಹೇಳಕ್ ಬಂದಿಲ್ಲ ಸ್ನೇಹಿತರೆ, ತುಂಬಾ ಇತಿಹಾಸ ಎಷ್ಟು ಬೇಕು ಎಕ್ಸಾಮ್ಗೆ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದೊಂದೇ ಅಲ್ಲ, ಇಸ್ರೇಲ್ ಅಂದ ತಕ್ಷಣ ನಿಮಗೆ ಎರ್ಸ್ ಕ್ರಾಸಿಂಗ್ ಅಂತ ಗೊತ್ತಿರಬೇಕು, ಮತ್ತೆ ರಫ್ ಕ್ರಾಸಿಂಗ್ ಅಂತ ಗೊತ್ತಿರಬೇಕು. ಯಾಕಂದ್ರೆ ಗಾಜಾ ಸ್ಟ್ರಿಪ್ ಇಲ್ಲಿಂದ ತಾನೇ ಯುದ್ಧಗಳು ಫಸ್ಟ್ ಸ್ಟಾರ್ಟ್ ಆಗಿದ್ದು. ಗಾಜಾ ಸ್ಟ್ರಿಪ್ ಅಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಇಸ್ರೇಲ್ ಮೇಲೆ ದಾಳಿ ಮಾಡಿ ಅವ್ರಗಳನ್ನ ಕರ್ಕೊಂಡು ಹೋಗಿ ಸೊ ನಿರಾಶ್ರಿತಗಳನ್ನ ಮಾಡ್ಕೊಂಡು ಅಲ್ಲಿ ಸೊ ಇವೆಲ್ಲ ಏನ್ ಸ್ಟಾರ್ಟ್ ಆಯ್ತು. ಹಾಗಾಗಿ ಎರ್ಸ್ ಕ್ರಾಸಿಂಗ್ ನೋಡಿ, ಇಲ್ಲಿ ಬರುತ್ತೆ ಎರ್ಸ್ ಕ್ರಾಸಿಂಗ್. ಗಾಜಾ ಸ್ಟ್ರಿಪ್ ನ ನಾರ್ತ್ ಭಾಗ ಇದು ಇಸ್ರೇಲ್ಗೂ ಗಾಜಾ ಸ್ಟ್ರಿಪ್ಗೂ ಹೋಗಿರ್ತಕ್ಕಂಥ ಒಂದು ಬೌಂಡ್ರಿ ಅಂತ ಹೇಳ್ಬೋದು. ನೋಡಿ, ಈ ಎಲ್ಸ್ ಕ್ರಾಸಿಂಗ್ ಇಸ್ರೇಲ್ ಉತ್ತರ ಗಾಜಾ ಪಟ್ಟಿ ನಡುವಿನ ಗಡಿ ದಾಟುವಿಕೆ. ರಾಫಾ ಕ್ರಾಸಿಂಗ್ ಬಂದು ಗಾಜಾ ಸ್ಟ್ರಿಪ್ಗೆ ನಮ್ಮ ಈಜಿಪ್ಟ್ ಇಂದ ಏನಾದ್ರು ಸಪೋರ್ಟ್ ಬೇಕಂದಾಗ ಹ್ಯುಮಿಟೇರಿಯನ್ ಸಪೋರ್ಟ್ ಕೊಡಕ್ಕೆ ಅಂತ ಇರ್ತಕ್ಕಂಥ ಒಂದು ಗಡಿ ಭಾಗ ಅದು. ಅದನ್ನು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಇನ್ನು ವೆಸ್ಟ್ ಬ್ಯಾಂಕ್ ಎಲ್ಲಿ ಬರುತ್ತೆ ಕೇಳ್ತಾನೆ, ಜೆರುಸಲೇಮ್ ಎಲ್ಲಿ ಬರುತ್ತೆ ಕೇಳ್ಬೋದು ನಿಮ್ಗೆ. ಸೊ ಯಾವ ಒಂದು ರೀಜನ್ ಬರುತ್ತೆ. ಮತ್ತೆ ಇಸ್ರೇಲ್ ಈ ಕಡೆ ಬಂದ ಮೆಡಿಟರೇನಿಯನ್ ಸಿ ಇದೆ, ಈ ಕಡೆ ಬಂದ ಡೆಡ್ ಸಿ ಇದೆ, ಮೃತ ಸಮುದ್ರ ಇದೆ. ಸೊ ಇವೆಲ್ಲ ನಿಮ್ಗೆ ಸ್ಟ್ರಾಟಜಿಕಲಿ ಕೇಳ್ತಾ ಹೋಗ್ತಾನೆ. ಇನ್ನು ಇಸ್ರೇಲ್ ಕಂಟ್ರಿ ಏನಿದೆ ಮಿಡಲ್ ಈಸ್ಟ್ ನ ಹತ್ರ ಬರ್ತಕ್ಕಂಥ ಲೊಕೇಟೆಡ್ ಕಂಟ್ರಿ. ಮತ್ತೆ ಇಲ್ಲಿ ಇಸ್ರೇಲ್ ಈ ಕಡೆ ಬಂದ್ರೆ ನಿಮ್ಗೆ ಗಲ್ಫ್ ಆಫ್ ಅಕಾಬಾ ಬರುತ್ತೆ, ರೆಡ್ ಸಿ ಬರುತ್ತೆ. ಸೊ ಅದನ್ನು ಕೂಡ ಗೊತ್ತಿರಬೇಕಲ್ವಾ. ಈ ಕಡೆ ರೆಡ್ ಸಿ ಬರುತ್ತಲ್ಲ, ಇಲ್ಲಿ ಗಲ್ಫ್ ಆಫ್ ಅಕಾಬಾ ಈ ಕಡೆಯಿಂದ ಹೋದ್ರೆ ನಿಮಗೆ ನಾವು ಇದ್ರ ಮುಖಾಂತರ ಹೋಗ್ತೀವಿ ಅಲ್ವಾ. ಸೊ ಅವೆಲ್ಲ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಕೊಟ್ಟಿದ್ದೀನಿ ಕೂಡ ನೋಡಿ, ಸಿ ಆಫ್ ಗೆಲಿಲಿ, ದ ರೆಡ್ ಸಿ ಅಂಡ್ ದ ಡೆಡ್ ಸಿ ಅಂಡ್ ಮೆಡಿಟರೇನಿಯನ್ ಸಿ ವಾಟರ್ ಬಾಡಿ ಇಸ್ರೇಲ್ನ ಸೂತ್ರ ನಾವು ನೋಡ್ಬೋದು. ಇನ್ನು ಇಲ್ಲಿ ಇಟ್ ಇನ್ಕ್ಲೂಡ್ಸ್ ಈಸ್ಟ್ ಜೆರುಸಲೇಮ್, ಗೋಲನ್ ಹೈಟ್ಸ್, ಬೋತ್ ಏರಿಯಾ ಟೆರಿಟರಿ ಡಿಸ್ಪ್ಯೂಟೆಡ್ ಏರಿಯಾ. ಜೆರುಸಲೇಮ್ ಆಗಿರ್ಬೋದು, ಗೋಲನ್ ಹೈಟ್ಸ್ ಆಗಿರ್ಬೋದು, ಇವೆಲ್ಲ ಡಿಸ್ಪ್ಯೂಟೆಡ್ ಏರಿಯಾ. ಅಗೇನ್ ಇಟ್ ಈಸ್ ಅಂಡರ್ ಇಸ್ರೇಲ್, ಸ್ವಲ್ಪ ಭಾಗ ಇಸ್ರೇಲ್ ಕಂಟ್ರೋಲ್ಗಳು ಕೂಡ ಇದೆ. ಸೊ ಹಾಗಾಗಿ ಇದನ್ನ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಗಾಜಾಗೆ ಹೆಚ್ಚಿನ ಮಾನವೀಯ ನೆರವು ಹರಿವು ಬರಲು ಮಾಡಿಕೊಡಲು ಎರ್ಸ್ ಕ್ರಾಸಿಂಗ್ ಅನ್ನು ಮತ್ತೆ ತೆರೆಯಲು ಇಸ್ರೇಲ್ ಅನುಮೋದನೆ ನೀಡಿತ್ತು. ಹಾಗಾಗಿ ಸುದ್ದಿಯಲ್ಲಿತ್ತಿದ್ದು. ಸೊ ಎರ್ಸ್ ಕ್ರಾಸಿಂಗ್ ಗೊತ್ತಿರಬೇಕು, ರಾಫಾ ಕ್ರಾಸಿಂಗ್ ಕೂಡ ಗೊತ್ತಿರಬೇಕು. ಇಂಥದ್ದೆಲ್ಲ ಪಾಯಿಂಟ್ಗಳು ಸುದ್ದಿಯಲ್ಲಿರೋದು. ಇಂಥದ್ದೆಲ್ಲ ಎಕ್ಸಾಮ್ ಅಲ್ಲಿ ಇಂಥದ್ದೇ ಸಣ್ಣ ಪುಟ್ಟದ್ದೇ ಎಕ್ಸಾಮ್ ಅಲ್ಲಿ ಕೇಳೋದು. ತುಂಬಾ ಸುದ್ದಿಯಲ್ಲಿ ನೋಡಿ, ಜೆರುಸಲೇಮ್ ಬಗ್ಗೆ ಕೇಳಲ್ಲ, ವೆಸ್ಟ್ ಬ್ಯಾಂಕ್ ಬಗ್ಗೆ ಕೇಳಕ್ ಹೋಗಲ್ಲ, ಅಥವಾ ಗೋಲನ್ ಹೈಟ್ಸ್ ಬಗ್ಗೆ ಇವೆಲ್ಲ ಮೊದಲು ಕೇಳ್ತಾ ಇದ್ರು. ಈಗ ಅದನ್ನ ಕೇಳಕ್ ಹೋಗಲ್ಲ. ಬಟ್ ಸ್ಟಿಲ್ ತಿಳ್ಕೊಳ್ಳಿ, ಎಲ್ಲಿ ಬರುತ್ತೆ ಗೋಲನ್ ಹೈಟ್ಸ್. ಇಲ್ಲಿ ಈ ಕಡೆ ಬಾರ್ಡರ್ ಅಲ್ಲಿ ಯಾವ್ದು ಲೆಬನಾನ್ ಇದೆ, ಈ ಕಡೆ ಸಿರಿಯಾ ಇದೆ, ಈ ಕಡೆ ಇಸ್ರೇಲ್ ಇದೆ. ಇನ್ ಇಸ್ರೇಲ್ ಪಕ್ಕ ಯಾವ ರಾಷ್ಟ್ರಗಳು ಬರುತ್ತೆ, ಇಲ್ಲಿ ಈಜಿಪ್ಟ್ ಬರುತ್ತೆ, ಇಲ್ಲಿ ಮೆಡಿಟರೇನಿಯನ್ ಸಿ ಇದೆ, ಈ ಕಡೆ ಲೆಬನಾನ್ ಇದೆ. ಓಕೆ, ಇಸ್ರೇಲ್ ನ ಬಾರ್ಡರ್ ಕಂಟ್ರಿ. ಮತ್ತೆ ಈ ಕಡೆ ಬಂದು ಸಿರಿಯಾ, ಈ ಕಡೆ ಬಂದು ಜಾರ್ಡಾನ್ ಇದೆ. ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಒಂದು ಮ್ಯಾಪ್ ಬೇಸ್ಡ್ ಕ್ವಶನ್ಸ್ ಗಳಲ್ಲಿ ಇಂಥದ್ದೆಲ್ಲ ಕೇಳ್ತಾನೆ ಸ್ನೇಹಿತರೆ. ಇದಿಷ್ಟು ಪ್ರಮುಖವಾಗಿ ಇತ್ತು ಸ್ನೇಹಿತರೆ ಪಾರ್ಟ್ 2 ವಿಡಿಯೋ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇನ್ನೂ ಒಂದಷ್ಟು ಮಿಸ್ಲೇನಿಯಸ್ ಗಳನ್ನ ಮುಂದೆ ತಗೊಂಡ್ಬರ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಮಾತ್ರ ನಾನು ಕವರ್ ಮಾಡೋದು. ಎಕ್ಸಾಮ್ ಅಲ್ಲಿ 90% ಎಬೋ ಬರ್ತಕ್ಕಂಥದ್ದು ಪ್ಲೇಸಸ್ ಗಳನ್ನ ಕವರ್ ಮಾಡ್ತೀವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಲ್ಲ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅಲ್ಲೆಲ್ಲ ನಾವು PDF ಮತ್ತು ಇನ್ಫಾರ್ಮೇಷನ್ಸ್ಗಳನ್ನ ಶೇರ್ ಮಾಡ್ತೀವಿ. ಹಾಗೆ ನಾನು ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋ ಮತ್ತು ಲಾಸ್ಟ್ ಇಯರ್ದು ಒಂದೇ ವಿಡಿಯೋದಲ್ಲಿ ಕವರ್ ಆಗಿರ್ತಕ್ಕಂಥ ಪ್ಲೇಸಸ್ ಇನ್ ನ್ಯೂಸ್ ಎಲ್ಲ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ಸ್ ಸೋ ಮಚ್ ಸ್ನೇಹಿತರೆ.